ಸ್ಟಾರ್ಟರ್ ಆಗಿ ತಿನ್ನಬಹುದಾದ ಇಲ್ಲ ಅನ್ನ ಚಪಾತಿ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ನಬಹುದಾದಂತಹ ಆಲೂಗಡ್ಡೆಯ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. 250 ಗ್ರಾಮ್ನಷ್ಟು ಆಲೂಗಡ್ಡೆಯನ್ನು ಮೀಡಿಯಂ ದಪ್ಪದ ಸ್ಲೈಸಲ್ಲಿ ಕಟ್ ಮಾಡಿ ಇದನ್ನು ನೀರಿನಲ್ಲಿ 2 ರಿಂದ 3 ಸಲ ತೊಳೆದಿಟ್ಕೊಳ್ಬೇಕು. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರಫ್ಲಿ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ತುರಿದ ಬೆಳ್ಳುಳ್ಳಿನ ಸೇರಿಸಿ ಲೋ ಫ್ಲೇಮಲ್ಲಿ 1 ನಿಮಿಷಗಳ ಕಾಲ ಹುರಿದುಕೊಳ್ಳಬೇಕು. ಈಗ ಇದಕ್ಕೆ ಸ್ಲೈಸಲ್ಲಿ ಕಟ್ ಮಾಡಿರುವಂತಹ ಆಲೂಗಡ್ಡೆನ ಆ್ಯಡ್ ಮಾಡಿ 2 ರಿಂದ 3 ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ನಂತರ ಇದನ್ನು ಸುಮಾರು 10 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿಕೊಳ್ಬೇಕು. ಆಲೂಗಡ್ಡೆ ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆ ಆಲೂಗಡ್ಡೆಗೆ ಚೆನ್ನಾಗಿ ಕೋಟ್ ಆಗುವವರೆಗೂ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿ ಆದ ಕೂಡಲೇ ಇದನ್ನು ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳಬೇಕು. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಅರ್ಧ ಕಡೆ ಲಿಂಬೆಹಣ್ಣನ್ನು ಹಿಂಡಿ, ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲಾನ ಸೇರಿಸಿ ಆಲೂಗಡ್ಡೆ ಕಟ್ಟಾಗದಂತೆ ಸ್ಲೋ ಆಗಿ ಇದನ್ನು ಸ್ಟರ್ ಮಾಡಿ. ರುಚಿಕರವಾದಂತಹ ಗಾರ್ಲಿಕ್ ಪೊಟ್ಯಾಟೊ ಈಗ ರೆಡಿಯಾಗಿದೆ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.